ನಮಸ್ಕಾರ, ಕರಾವಳಿ ಸಮಾಚಾರಕ್ಕೆ ಸ್ವಾಗತ. ನಾನು ನಿಮ್ಮ ಅರ್ಜುನ್ ಮಲ್ಯ. ಇದೀಗ ವಾರ್ತೆಗಳು. ಭಟ್ಕಳ ಚೌತಿಯಲ್ಲಿ ಅಂಗನವಾಡಿ ಕೇಂದ್ರ ನೆಲಕ್ಕುರುಳುವ ಅಪಾಯ ಸಂಭವಿಸಿ ಸಾವು ನೋವುಗಳಾಗುವ ಮೊದಲು ಗಮನ ಹರಿಸಬೇಕಾಗಿದೆ ಅಧಿಕಾರಿಗಳು. ಭಟ್ಕಳ ತಾಲೂಕಿನ ಚೌತನೆಯಲ್ಲಿ ಅಂಗನವಾಡಿ ಕೇಂದ್ರವೊಂದು ನೆಲಕ್ಕುರುಳುವ ಎಲ್ಲ ಸೂಚನೆಯನ್ನು ನೀಡುತ್ತಿದ್ದು, ಪಾಲಕರು ಆಕ್ರೋಶವನ್ನು ವ್ಯಕ್ತಪಡಿಸುತ್ತಿದ್ದಾರೆ. ಅಪಾಯ ಎದುರಾಗುವ ಮೊದಲು ಅಧಿಕಾರಿಗಳು ಗಮನ ಹರಿಸಿ ಕೂಡಲೇ ಸಮಸ್ಯೆ ಬಗೆಹರಿಸುವ ಅನಿವಾರ್ಯತೆ ಇದೆ. ಹೌದು ವೀಕ್ಷಕರೇ, ಇದು ಭಟ್ಕಳ ತಾಲೂಕಿನ ಚೌತನೆಯಲ್ಲಿರುವ ಅಂಗನವಾಡಿ ಕೇಂದ್ರದ ಕಥೆಯಾಗಿದೆ. ಇಲ್ಲಿರುವ ಸಮಸ್ಯೆ ಏನೆಂದರೆ, ಅಂಗನವಾಡಿ ಕೇಂದ್ರದ ಹತ್ತಿರ ಖಾಸಗಿ ವ್ಯಕ್ತಿಯೊಬ್ಬ ತನ್ನ ಸ್ವಾರ್ಥದ ಕಾರಣಕ್ಕಾಗಿ ಪುಟಾಣಿ ಮಕ್ಕಳು ತಮ್ಮ ಪ್ರಾರಂಭದ ಶಿಕ್ಷಣ ಪಡೆದುಕೊಳ್ಳುವ ಅಂಗನವಾಡಿ ಶಾಲೆ ಅಂಚಿನವರೆಗೂ ಯಾವುದೇ ಮುಂಜಾಗ್ರತೆ ಕ್ರಮ ವಹಿಸದೆ ಗುಡ್ಡವನ್ನು ಕೊರೆದು ಬಿಟ್ಟಿದ್ದಾನೆ. ಈ ರೀತಿ ಲಂಬವಾಗಿ ಗುಡ್ಡ ಕೊರೆದು ಕಣಿವೆ ಮಾಡಿದ ಕಾರಣಕ್ಕೆ ಪಾಲಕರು ತಮ್ಮ ಜೀವ ಕೈಯಲ್ಲಿ ಹಿಡಿದುಕೊಂಡು ತಮ್ಮ ಮಕ್ಕಳನ್ನು ಶಾಲೆಗೆ ಬಿಟ್ಟು ಹೋಗಬೇಕಾದ ಪರಿಸ್ಥಿತಿ ಬಂದೊದಗಿದೆ. ಮಕ್ಕಳ ಯೋಚನೆ ಹೇಗಿರುತ್ತದೆ ಎಂದು ಎಲ್ಲರಿಗೂ ಅರಿವಿರುತ್ತದೆ. ದುರದೃಷ್ಟವಶಾತ್ ಆಟವಾಡುವ ಸಂದರ್ಭದಲ್ಲಿ ಒಬ್ಬರನ್ನೊಬ್ಬರು ಸ್ವಲ್ಪ ದೂಡಾಡಿಕೊಂಡರೂ ಅನಾಹುತವೇ ಆಗಿ ಹೋಗುವ ಸಂಭವವಿದೆ. ಪುರಸಭೆ ವ್ಯಾಪ್ತಿಯಲ್ಲಿ ಬರುವಂಥ ಅಂಗನವಾಡಿ ಕೇಂದ್ರ, ಇಲ್ಲಿ ಸಾಧಾರಣ ಒಂದು 25ರಿಂದ 30 ಜನ ಮಕ್ಕಳು ಓದ್ತಾರೆ, ಅಂಗನವಾಡಿ ಕೇಂದ್ರಕ್ಕೆ ಬರ್ತಾರೆ. ಇಲ್ಲಿ ದಿನನಿತ್ಯದಲ್ಲಿ ಬರುವಂಥ ರಸ್ತೆ ಸರಿ ಇಲ್ಲ. ಒಂದು ಕಡೆ ಈ ಶಾಲೆ ಇರುವುದು ಗುಡ್ಡದ ಅಂಚಿನಲ್ಲಿದೆ. ಕೆಳಭಾಗದಲ್ಲಿ ಯಾವುದೋ ಸ್ಥಳೀಯ ಒಂದು ಮಾಲ್ಕಿ ಆಸ್ತಿ ಇದೆ, ಅದನ್ನು ಕೂಡ ಶಾಲೆಯ ಹತ್ತಿರದಲ್ಲೇ ತೆಗೆದುಬಿಟ್ಟಿದ್ದಾರೆ. ಸಾಧಾರಣ ಒಂದು 25-30 ಫುಟ್ ಲೆಕ್ಕ ಮಣ್ಣು ತೆಗೆದಿದ್ದಾರೆ. ಅದು ಗುಡ್ಡದ ಅಂಚಲ್ಲಿ ಇರುವುದರಿಂದ ಅಲ್ಲಿ ಕುಸಿತ ಇದೆ. ಈಗ ಶಾಲೆಯ ಮಕ್ಕಳಿಗೆ ಕಳಿಸಿಕೊಡುವಂಥ ಪಾಲಕರದ ವಿಚಾರ ಏನಂತಂದರೆ, ಇದು ಅವೈಜ್ಞಾನಿಕವಾಗಿ ಮಾಡಿದ್ದಾರೆ ಕಾಮಗಾರಿ. ಇಲ್ಲಿ ನಾವು ಮಕ್ಕಳನ್ನು ಯಾವ ಧೈರ್ಯ ಮೇಲೆ ಶಾಲೆಗೆ ಕಳಿಸಬೇಕು? ಈ ಮಕ್ಕಳನ್ನ ನಾವು ಶಾಲೆಗೆ ಕಳಿಸ್ಲಿಕ್ಕೆ ನಮ್ಗೆ ತೊಂದರೆ ಆಗ್ತದೆ. ಒಂದೇ ಶಾಲೆನ ಇಲ್ಲಿಂದ ಸ್ಥಳಾಂತರ ಮಾಡಿ, ಇಲ್ಲ ಅಂತಂದ್ರೆ ಈ ಶಾಲೆಗೆ ಸರಿಯಾದ ಭದ್ರತೆ ಕೊಡಿ ಅನ್ನುವಂಥ ಸ್ಥಳೀಯರದ ಆಗ್ರಹವಾಗಿದೆ. ಹೌದು ವೀಕ್ಷಕರೇ, ಇತ್ತೀಚೆಗೆ ಸತತ ಮಳೆಯ ಪರಿಣಾಮ ಗುಡ್ಡಜಾರಿ ಅಂಗನವಾಡಿ ಕಟ್ಟಡ ನೆಲಸಮವಾಗುವಂತಹ ಎಲ್ಲ ಲಕ್ಷಣವನ್ನು ನಾವು ಇಲ್ಲಿ ನೋಡಬಹುದಾಗಿದೆ. ಒಂದು ವರ್ಷದಿಂದ ಟೀಚರ್ಸ್ ಇಲ್ಲ, ಅವ್ರ ಹೆಲ್ಪರ್ ಒಬ್ಬರೇ ನೋಡ್ಕೊಳ್ತಾ ಇದ್ರು. ಒಂದು 17ರಿಂದ 20 ಮಕ್ಕಳು ತನಕ ಬರ್ತಾ ಇದ್ರು. ರೋಡು ಸರಿ ಇಲ್ಲ, ರೋಡ್ ಹತ್ರ ಮತ್ತು ಕಸ ಅದೆಲ್ಲ ಹಾಕಿದ್ದಾರೆ. ಮಕ್ಕಳನ್ನ ಕಳಿಸೋಕೆ ನಮ್ಗೆ ತುಂಬ ಇದಾಗ್ತಾ ಉಂಟು, ಭಯ ಆಗ್ತಾ ಇತ್ತು. ಮಳೆ ಬಂದರೂ ನೀರು ಸಹ ಹೋಗೋಕೆ ಜಾಗನೂ ಸಹ ಇಲ್ಲ ಇಲ್ಲಿ. ಮತ್ತು ಒಳಗೆಲ್ಲ ಹಾವು ಬರ್ತದೆ, ಇಲಿ ಬರ್ತದೆ, ಎಲ್ಲ ಬರ್ತದೆ ಇಲ್ಲಿ ಒಳಗೆ. ಯಾರು ಒಂದು ನೋಡ್ಕೊಳ್ಳೋರು ಇಲ್ಲ. ಅವರು ಹೆಲ್ಪರ್ ಅವರು ಎಷ್ಟಂತ ನೋಡ್ಕೊಳ್ತಾರೆ. ಟೀಚರ್ಸ್ ಅವ್ರನ್ನ ಹಾಕಿದ್ರು 3 ದಿನಕ್ಕಂತ, ಅವ್ರು ಕರೆಕ್ಟ್ ಬರ್ತಾನೆ ಇಲ್ಲ ಶಾಲೆಗೆ. ಗುಡ್ಡ ಕೊರೆತದಿಂದ ಒಂದು ಕಡೆ ಅಂಗನವಾಡಿ ಬೀಳುವ ಪರಿಸ್ಥಿತಿಯನ್ನು ತಲುಪಿದ್ದರೆ, ಇನ್ನೊಂದು ಕಡೆ ಕಡಿದಾದ ಗುಡ್ಡದ ರಸ್ತೆಗೆ ಕೆಲವು ಕಿಡಿಗೇಡಿಗಳು ಕಸ ಮುಂತಾದ ತ್ಯಾಜ್ಯವನ್ನು ನೀರು ಹರಿಯುವ ಜಾಗದಲ್ಲೇ ಗುಡ್ಡೆ ಹಾಕಿರುವುದರಿಂದ ಮಾಂಸದ ತ್ಯಾಜ್ಯಗಳ ಮಿಶ್ರಿತವಾದ ಕೊಳಕು ನೀರನ್ನು ತುಳಿದುಕೊಂಡು ಮಕ್ಕಳು ಬರುವಂತಹ ಪರಿಸ್ಥಿತಿಯನ್ನು ತಲುಪಿದ್ದಾರೆ. ಇದರಿಂದ ಡೆಂಗ್ಯೂಗಳಂತಹ ಅನೇಕ ರೋಗಗಳು ಹರಡುವಂಥ ಎಲ್ಲ ಲಕ್ಷಣಗಳು ಕಂಡುಬರುತ್ತಿದೆ. ಈ ಹಿಂದೆಯೂ ಸ್ಥಳೀಯರು ಈ ಕುರಿತಂತೆ ಅಧಿಕಾರಿಗಳಿಗೆ ದೂರು ನೀಡಿದ್ದರು, ಆದರೆ ಯಾವುದೇ ಕ್ರಮವನ್ನು ಕೈಗೊಂಡಿಲ್ಲ ಎನ್ನುವುದು ಪಾಲಕರ ದೂರಾಗಿದೆ. ಆದ್ದರಿಂದ ಶೀಘ್ರದಲ್ಲೇ ಇವೆಲ್ಲದಕ್ಕೂ ಸಂಬಂಧಪಟ್ಟಂತೆ ಒಂದು ಪರಿಹಾರವನ್ನು ಅಧಿಕಾರಿಗಳು ಒದಗಿಸಿಕೊಡಬೇಕು ಎನ್ನುವುದೇ ಪಾಲಕರ ಮಾತಾಗಿದೆ. ಕರಾವಳಿ ಸಮಾಚಾರ ನ್ಯೂಸ್ ಬ್ಯೂರೋ.